ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾನು ಚಾಟ್ನ ಫ್ಯಾಕ್ಟರಿ ಬಾರ್ಬಿಕ್ಯೂನ್ಗೆ ಹೋಗ್ತಾ ಇದ್ದೀನಿ. ಏನು ಅಂತ ಅಂದ್ರೆ ನಂಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು, ಅದು ಹೇಗಿರುತ್ತೆ ಟೇಸ್ಟ್ ಮಾಡಬೇಕು ಅಂತ. ತುಂಬಾ ಫೇಮಸ್ ಆಗಿತ್ತು, ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇದ್ರ ಬಗ್ಗೆ ತುಂಬಾನೇ ವಿಡಿಯೋ ಮಾಡಿ ಹಾಕ್ತಾ ಇದ್ರು. ಬಟ್ ನಾನು ಯಾವತ್ತೂ ಟೇಸ್ಟ್ ಮಾಡಿರ್ಲಿಲ್ಲ. ನಾವು ಎಲ್ಲೋ ಹೋಗ್ಬೇಕಾಗಿದ್ರೆ ಆನ್ ದ ವೇ ಕಾಣಿಸ್ತು, ಹಾಗಾಗಿ ಒಂದ್ಸತಿ ಟೇಸ್ಟ್ ಮಾಡೇ ಬಿಡೋಣ ಅಂತ ಒಳಗಡೆ ಎಂಟ್ರಿ ಆದ್ವಿ. ಚಾಟ್ನ ಅಂದ್ರೆ ಇದು ಹೇಗೆ ಮಾಡ್ತಾರೆ, ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಮಟನ್ದು ಲಿವರು, ಬೋಟಿ ಮತ್ತೆ ಹಾರ್ಟು ಅದೆಲ್ಲ ತೆಗೆದು ಮಾಡೋದು. ನನಗೂ ಕೂಡ ಗೊತ್ತಿರ್ಲಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿದ್ದೆ. ಅವ್ರನ್ನ ಕೇಳಿದೆ ಏನ್ರಿಂದ ಮಾಡ್ತೀರಾ ಅಂದಾಗ ಅವರು ಹೇಳಿದ್ರು ಮಟನ್ದು ಲಿವರು ಮತ್ತೆ ಬೋಟಿ ಮತ್ತೆ ಹಾರ್ಟ್ ತೆಗೆದು ಮಾಡೋದು. ಅದ್ರ ಜೊತೆಗೆ ಕೊಬ್ಬು ಕೂಡ ಸೇರಿಸ್ತಾರೆ ಅವರು, ಅದನ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಅವರು ಕೆಳಗಡೆ ಬೆಂಕಿ ಹಾಕಿದ್ದಾರೆ. ಬೆಂಕಿನ ಅವರು ಉಡ್ಸೋದಕ್ಕೆ ಹೊಸ ಟೆಕ್ನಿಕಲ್ ಯೂಸ್ ಮಾಡಿದ್ದಾರೆ ನೋಡಿ. ಅವ್ರು ಹೇರ್ ಡ್ರೈಯರ್ ಯೂಸ್ ಮಾಡ್ಕೊಂಡು ಬೆಂಕಿನ ಜೋರ್ ಮಾಡ್ತಿದ್ದಾರೆ. ಹೊಸ ಟೆಕ್ನಿಕ್. ಈ ಐಡಿಯಾ ಯಾರಿಗಿಲ್ಲ ಅಂದ್ರೆ ದಯವಿಟ್ಟು ಈ ಐಡಿಯಾ ಯೂಸ್ ಮಾಡಿ, ಇದರಿಂದ ಯೂಸ್ ಆಗುತ್ತೆ ನಿಮಗೆ. ಇದು ಫ್ರೈ ಹಾಗೆ ಬೆಂಕಿಯಲ್ಲಿ ಚೆನ್ನಾಗಿ ಸುಡ್ತಾರೆ. ಸುತ್ತ ಆಮೇಲೆ ಸ್ವಲ್ಪ ಕೊಬ್ಬಿನ ಮಾಂಸ ಹಾಕಿ ಅದನ್ನ ಮತ್ತೆ ಸುಡ್ತಾರೆ. ಆಮೇಲೆ ನಮ್ಗೆ ಖಾರ ಹೇಗ್ ಬೇಕೋ ಹಾಗೆ ಅದ್ರ ಮೇಲೆ ಖಾರ ಅಪ್ಲೈ ಮಾಡಿ, ಅಂದ್ರೆ ಖಾರ ಪೇಸ್ಟ್ ರೆಡಿ ಮಾಡಿರ್ತಾರೆ. ಖಾರ ಪೇಸ್ಟು ಮತ್ತೆ ಪೆಪ್ಪರ್ ಪೌಡ್ರು ಮತ್ತೆ ಸಾಲ್ಟ್ ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಬೆಂಕಿಯಲ್ಲಿ ಚೆನ್ನಾಗಿ ಸುಡ್ತಾರೆ. ನಾನು ಅಯ್ಯೋ ನನ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ಏನ್ ಗೊತ್ತಾ, ಈ ಬೋಟಿ ತಿಂತೀನಿ ನಾನು, ಆಕ್ಚುಲಿ ಈ ಲಿವರು ತಿಂತೀನಿ, ಆದ್ರೆ ಈ ಹಾರ್ಟ್ ಗೀಟ್ ಅದೆಲ್ಲ ತಿಂದಿಲ್ಲ ಯಾವತ್ತು. ಒಂದ್ಸತಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಬಟ್ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಬೆಂಕಿಯಲ್ಲಿ ಸುಟ್ಟಿರೋದಲ್ವ, ಸಿಕ್ಕಾಬಟ್ಟೆ ಟೇಸ್ಟು. ಹಳ್ಳಿಗಳ ಕಡೆ ಎಲ್ಲ ಅವಾಗ ಹಿಂಗೆ ಸುಟ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ನೋರು. ಅದು ಒಳ್ಳೆ ಟೇಸ್ಟ್ ಇರುತ್ತೆ, ಸೇಮ್ ಅದೇ ತರ ಟೇಸ್ಟು, ಸಖತ್ತಾಗಿತ್ತು. ಯಾರು ಇದುವರೆಗೂ ತಿಂದಿಲ್ಲ, ಯಾರು ಇನ್ನೂ ತಿಂದಿರಾ, ನೀವು ಥಿಂಕ್ ಮಾಡ್ತಿದ್ದೀರಾ ಅಂತವ್ರು ದಯವಿಟ್ಟು ತಿನ್ಬಹುದು. ನಿಮ್ಗೇನು ಅನ್ಸೋದೇ ಇಲ್ಲ. ಒಳ್ಳೆ ಫ್ಲೇವರ್ ಇರುತ್ತೆ. ಆ ಸುಟ್ಟಿರೋದಕ್ಕೂ ಆ ಖಾರ ಹಾಕಿ ಮಸಾಲೆ ಹಾಕಿರೋದಕ್ಕೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಯಾರು ಇದುವರೆಗೂ ನಂತರ ಥಿಂಕ್ ಮಾಡ್ಕೊಂಡು ತಿಂದಿಲ್ವೋ ಅವರು ದಯವಿಟ್ಟು ಹೋಗ್ತೀನಿ. ನಾವು ಪಾರ್ಸೆಲ್ ತಗೊಂಡ್ವಿ, ಆಕ್ಚುಲಿ ಮನೆಗೆ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು. ಪಾರ್ಸೆಲ್ ತಗೊಂಡ್ಮೇಲೆ ಎಲ್ಲ ಎತ್ಕೊಂಡ್ ಆದ್ಮೇಲೆ ನಾನು ವಿಡಿಯೋ ಮನೆಗೆ ಬಂದು ತಿಂದು ಎಲ್ಲ ಮುಗ್ದು ಇನ್ನೇನು 2-3 ಪೀಸ್ ಇದ್ದಾಗ ಅಯ್ಯೋ ವಿಡಿಯೋ ಮಾಡ್ಬೇಕಾಗಿತ್ತಲ್ಲ ಅಂತ ಗ್ಯಾಪಿಸ್ಕೊಂಡೆ. ನನ್ಗೆ ಅದ್ರದ್ದು ತಿನ್ಬೇಕಾದ್ರೆ ವಿಡಿಯೋ ಮಾಡಕ್ ಆಗಿಲ್ಲ. ಇವರು 1/4 kg ಬಂದು 250 ರೂಪೀಸ್ ತಗೊಂಡ್ರು, 1/2 kg 500, 1 kg 1000 ರೂಪೀಸ್ ತರ ಚಾರ್ಜ್ ಮಾಡ್ತಾರೆ. ಹಾಗೆ ಇವ್ರ ಹತ್ರ ತಂದೂರಿ ಚಿಕನ್ ಇತ್ತು, ಒಂದು 5 ಪೀಸ್ ಇರುತ್ತೆ, 5 ಪೀಸಿಗೆ 100 ರೂಪೀಸ್ ಇವ್ರು ಚಾರ್ಜ್ ಮಾಡ್ತಾ ಇದ್ರು. ಇದು ಬಂದು ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ನೀವ್ ಯಾರಾದ್ರೂ ನಿಯರ್ ಇದ್ರೆ ಹೋಗಿ, ದೊಡ್ಡಬಳ್ಳಾಪುರ ಮೇನ್ ರೋಡ್ ಅಲ್ಲಿ ಇದ್ರೆ ಹೋಗಿ ಇಲ್ಲಿ ಟೇಸ್ಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಈ ಚಾಟ್ನ ಅಂತೂ. ಅಲ್ಲಿ ಈಗ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರು ಬರ್ತಿದೆ ನನ್ಗಂತೂ, ಅಷ್ಟು ಟೇಸ್ಟಿ ಆಗಿತ್ತು. ಈ ಚಾಟ್ನ ಯಾರು ಟೇಸ್ಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಟೇಸ್ಟ್ ಮಾಡಿ, ತುಂಬಾ ಸೂಪರ್ ಟೇಸ್ಟು. ಅದು ನಮ್ಮ ಟ್ರೆಡಿಷನಲ್ ಆಗಿ ಮಾಡೋದು ಅಂದ್ರೆ ಏನ್ ತಮಾಷೆನಾ? ಬೆಂಕಿಯಲ್ಲಿ ಸುಡೋದು ಅಂದ್ರೆ ತಮಾಷೆನಾ? ಬೆಂಕಿಯಲ್ಲಿ ಸುಟ್ಟು ಮಾಡಿರೋ ಯಾವುದೇ ಒಂದು ತಿಂಡಿ ಆಗ್ಲಿ ಪದಾರ್ಥ ಆಗ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್. ಅದ್ರದ್ದು ಒಂದು ಫ್ಲೇವರ್, ಬೆಂಕಿಯಲ್ಲಿ ಸುಟ್ಟಿರೋ ಫ್ಲೇವರ್ ಅದು ಬಂದು ಏನದು ಈ ಲಿವರ್ಗೆ ಮತ್ತೆ ಹಾರ್ಟಿಗೆ ಮತ್ತೆ ಏನು ಬೋಟಿಗೆ ಹಂಚ್ಕೊಂಡಿರುತ್ತಲ್ಲ, ಅಮೇಝಿಂಗ್. ಅಷ್ಟು ಟೇಸ್ಟ್ ಅಂತೂ ಅಷ್ಟು ಒಳ್ಳೆ ಟೇಸ್ಟ್ ಇತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇದನ್ನ ನಾನು ಪಾರ್ಸೆಲ್ ತಗೊಂಡು ಹೋಗಿದ್ದೆ, ಆದ್ರೆ ವಿಡಿಯೋ ಮಾಡೋದು ಮರ್ತೋಗಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ಮತ್ತೆ ನಾನು ಇದನ್ನ ತಗೊಂಡು ಏನಾದ್ರು ತಿನ್ಬೇಕಾದ್ರೆ ಪಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಮುಂದೆನೆ ನಾನು ಹೇಗೆ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ ಅಂತ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಅದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬನ್ನಿ, ಈಗ ಒಂದು ಚಾಟ್ನದ ಲುಕ್ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್ ಬಾಯ್.